ನಿಮಗೆ ಎಂಟೈರ್ ಸಿಸ್ಟಮ್ ಕುಸಿದೋಗಿದೆ. ಬಟ್ ಏನಂದ್ರೆ ಎಲೆಕ್ಷನ್ ಬಂದ ಕೂಡಲೇ ಪಾಪ ಜನ ಎಷ್ಟು ಮುಗ್ಧರು ಬಡವರಿದ್ದಾರೆ ಅಂದರೆ, ಹೆಚ್ಚಾಗಿ ಜನ ಔಟ್ ಆಫ್ 2,30,000 ವೋಟರ್ಸ್ ಒಳಗೆ ಅಲ್ಲಿ ನಿಮಗೆ 1,04,000 ಮುಸ್ಲಿಂ ಮೈನಾರಿಟೀಸ್ಗೆ ಸೇರುವಂಥದ್ದು, ಉಳಿದವರು ಕ್ರಿಶ್ಚಿಯನ್ಸ್ ಇದ್ದಾರೆ. ದೇವರಿಗಿಂತ ಗೊತ್ತಿರೋ ಭೂತಾನೇ ಬೆಟರು ಅಂತ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಅಲ್ಲ, ಗೊತ್ತಿರೋ ಭೂತಕ್ಕಿಂತ ನಿಮಗೆ ದುಡ್ಡು ಕೊಟ್ಟ ನಂತರ ಅವ್ರಿಗೆ ದುಡ್ಡು ಆ ಟೈಮ್ ಒಂದು 500 ರೂಪಾಯಿ ಕೊಟ್ಟರೆ ದರ್ ಸಿಚುವೇಶನ್ ಇಸ್ ಇಂಪ್ರೂವ್ಡ್ ಸೋ ಮಚ್, ಅದಕ್ಕೆ ಅವರು ಕೊಟ್ಟ. ಸೊ ಅಲ್ಲಿ ನಿಜವಾಗ್ಲೂ ಭಾಳ ಪೇಷನ್ಸಿಂದ, ಆ್ಯಸ್ ಯು ರೈಟ್ಲಿ ಮೆನ್ಷನ್ ಬಿಗಿನಿಂಗಲ್ಲಿ, ಈಗ ನಾನು ಕೂಡ ನಾನು ಕಮಿಷನರಾಗಿ ನಾನೇನು ಹೇಳ್ತಾ ಇಲ್ಲ, ಹೋಗಿ ರೌಡಿ ಶೀಟ್ ಓಪನ್ ಮಾಡಿ ಇವ್ರಿಗೆ ಹೊಡೀರಿ ಬಡೀರಿ. ಇವ್ರು ಚಾಮರಾಜಪೇಟೆಗೆ ಮತ್ತು ಪಾದರಾಯಣಪುರಗೆ ನಾವು ದಟ್ ಪ್ಲೇಸ್ ನೀಡ್ಸ್ ಹೀಲಿಂಗ್. ನಾವು ಅದಕ್ಕೆ ಇಲಾಜ್ ಮಾಡಬೇಕು, ಅದಕ್ಕೆ ಇಲಾಜ್ ಮಾಡಬೇಕು ಹೊರತು ಅಲ್ಲಿ ಒಡೆದು ಬಡ್ದು ಮತ್ತು ಹುಡುಗರಿಗೆ ಇನ್ನೂ ಅದಕ್ಕೆ ಕೆಡಿಸ್ಬಾರ್ದು. ಮತ್ತು ಇವರು ಏನು ಕಾಯಿಲೆ ಸ್ಪ್ರೆಡ್ ಮಾಡಿದ ಕಾಯಿಲೆ ಸ್ಟಾಪ್ ಮಾಡಿ ಇದು. ಮತ್ತು ಇದು 1-2 ದಿನದಿಂದ ಆಗಲ್ಲ, ಇಟ್ ವಿಲ್ ಟೇಕ್ 2-3 ಇಯರ್ಸ್ ಆಗುತ್ತೆ ಇದು ಮಾಡೋಕ್ಕೆ. ಇದಕ್ಕೆ ಆಲ್ ರೈಟ್, ಓಕೆ. ಈಗ ಮುಖಂಡರ ಪಾತ್ರ ಏನು ಸಾದಿಕ್ ಪಾಷಾ ಅವರು? ಮುಖಂಡರ ಪಾತ್ರ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಯಾರು ಬಯಸಲ್ಲ ಆ ಥರ. ಯಾವ ತಂದೆ ತಾಯಿಗಳು ನನ್ನ ಮಕ್ಕಳು ಹೋಗ್ಬಿಟ್ಟು ಕಲ್ಲೋಡಿ ಅನ್ಯ ಧರ್ಮೀಯರ ಮೇಲೆ ಕಲ್ಲೊಡಿತಾರೆ ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ ಮೇಡಮ್. ನೋಡಿ, ಆಮೇಲೆ ಅವ್ರ ತಂದೆ ತಾಯಿಗಳು ಈಗ ಮಕ್ಕಳನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದಾರಲ್ಲ, ಅವ್ರ ತಂದೆ ತಾಯಿಗಳು ನಿಜಕ್ಕೂ ಕೂಡ ತಮ್ಮ ಮಕ್ಕಳಿಗೆ ಅದ್ ಹೇಳ್ಕೊಟ್ಟಿರ್ತಾರ. ಆ ತಂದೆ ತಾಯಿಗಳಿಗೆ ಹೇಳಲಿಕ್ಕೆ ಏನಾದ್ರು ಇದೆಯಾ? ಅಥವಾ ಇನ್ನೋಸೆಂಟ್ ಹುಡುಗರನ್ನ ಕರ್ಕೊಂಡು ಹೋಗಿ ಪೊಲೀಸರು ಏನಾದ್ರು ಒಳಗಡೆ ಕೂರಿಸಿದಾರ? ಅವ್ರ ಮಾತು, ಅವ್ರು ಯಾರು, ಅವ್ರ ತಂದೆ ತಾಯಿಗಳು ಯಾರು ಅವರು ಅನ್ನೋದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಸಾದಿಕ್ ಪಾಷಾ ಅವರೇ. ಫಸ್ಟ್ ನೋಡಿ, ಸಾರ್ ಹೇಳಿದ್ರು ಜಮಾತ್ ಅಂತ. ಜಮಾತ್ದು ಭಯ ತುಂಬ ಇತ್ತು, ನಿಜವಾಗ್ಲೂ ಅದು ಸತ್ಯ ಮಾತು ಹೇಳಿರೋದು. ಈಗ ಜಮಾತ್ ಮಾತನ್ನು ಕೇಳಲ್ಲ. ಇನ್ನೊಂದು ಏನಂದರೆ ನೋಡಿ, ನಮ್ಮ ಮುಸ್ಲಿಮ್ಸ್ ಇದರಲ್ಲಿ ಬಡತನ ಜಾಸ್ತಿ ಇದೆ, ಎಜುಕೇಶನ್ ಕಮ್ಮಿ. ಯಾಕಿದೆ ಸರ್? ಇನ್ನು ಎಷ್ಟು ವರ್ಷ ಬೇಕು ಸರ್? ಈಗ ಉದಾಹರಣೆಗೆ ನಾನು ಹೇಳ್ತೀನಿ ಸರ್, ತಾವು ಹೇಳಿದ್ರಲ್ಲ, ತಾವು ತುಂಬಾ ನೀಟಾಗಿ ನೀವು ಎಕ್ಸ್ಪ್ಲೇನ್. ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಂದ ಒಳಗಡೆ ಹೋಗ್ತಾ ಇದ್ದ ಸರ್, ರಂಗನಾಥ ಕಾಲೋನಿ ಆದ್ಮೇಲೆ ಮಸೀದಿ ಬರುತ್ತಲ್ಲ, ಮಸೀದಿಯ ಲೆಫ್ಟ್ ಮತ್ತೆ ರೈಟ್ ಸೈಡ್ ಇರುವಂತ ತಮಿಳು ಮತ್ತು ತೆಲುಗು ಸ್ಪೀಕಿಂಗ್ ಏನ್ ಭಾಷಿಕರಿದ್ದಾರೆ ಇಂಪ್ರೂವ್ ಆಗಿದ್ದಾರೆ. ಅವ್ರ ಸ್ಥಿತಿಗತಿಗಳು ಚೇಂಜ್ ಆಗಿದೆ. ಸಣ್ಣ ಗುಡಿಸಲಲ್ಲಿ ವಾಸಿಸೋರು ಈಗ ಬಿಲ್ಡಿಂಗ್ ಗಳನ್ನ ಕಟ್ಟಿಸ್ಕೊಂಡಿದಾರಲ್ಲ ಅಕ್ಕಪಕ್ಕ, ಚೆನ್ನಾಗಿದ್ದಾರೆ. ನೀವು ಆ ಬಸ್ ಸ್ಟ್ಯಾಂಡ್ ಇಂದ ಕೆಳಕ್ ಹೋಗಿ ಸರ್, ಹೆಂಗಿದಾರ ಹಂಗೆ ನೋಡಿ ಮೇಡಮ್. ನಮ್ಮ ಇದರಲ್ಲಿ ನೋಡಿ ಹೆಂಗಿದಾರ ಹಂಗೆ. ಯಾಕೆ ಫಸ್ಟ್ ಯಾಕೆ ಬೇರೆ ಭಾಷಿಕರು ಅಲ್ಲ ಸರ್, ಒಟ್ಟಿಗೆ ಜೀವಿಸ್ತಾ ಇರುವಂತ ಬೇರೆ ಭಾಷಿಕರ ಸ್ಥಿತಿಗತಿಗಳು ಜೀವನ ಉದ್ಧಾರ ಆಗಿದೆ, ಮುಸಲ್ಮಾನರ ಜೀವನ ಮಾತ್ರ ಯಾಕೆ ಉದ್ಧಾರ ಆಗಿಲ್ಲ ಸರ್ ಅಲ್ಲಿ? ಮೇಡಮ್, ಈಗ ನೋಡಿ, ಫಸ್ಟ್ ನಮ್ಮ ದೊಡ್ಡ ಲೀಡರ್ಗಳು ತುಂಬ ತಪ್ಪು ಇದೆ. ಮುಸಲ್ಮಾನ್ ಲೀಡರ್ದು ನಾನು ಹೇಳೋದು, ನಮ್ಮರಲ್ಲಿ ನೋಡಿ, ಇದು ವಫ್ ಬೋರ್ಡು ಸರಿಯಾಗಿ ಉಪಯೋಗಿಸಿದ್ರೆ, ಸರಿಯಾಗಿ ಇದು ಮಾಡಿದ್ರೆ, ಒಂದು ಮುಸಲ್ಮಾನ್ ಹತ್ರ ಒಂದೊಂದು ಮನೆ ಇರುತ್ತೆ ಬಡವರ ಹತ್ರ. ಅಷ್ಟು ದೊಡ್ಡ ಆಸ್ತಿ ಇದೆ ನಮ್ಮ ಹತ್ರ, ಅದು ಮಿಸ್ಯೂಸ್ ಆಗ್ತಾ ಇದೆ. ಎಲ್ಲ ಲೀಡರ್ಗಳು ತಿಂತಾ ಇದ್ದಾರೆ ಅಲ್ಲಿ. ಇದು ಕಾಂಗ್ರೆಸ್ನವರು, BJPನವರು, JDSನವರು ಎಲ್ಲರೂ ತಿಂತಾ ಇದ್ದಾರೆ. ಅದು ಇನ್ನೊಂದೇನೆಂದರೆ, ಈ ಮದ್ರಸಾಗಳು ನಡೀತಾ ಇದೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಎಲ್ಲ ಕಡೆ ಹೋಗಿಬಿಟ್ಟು ಚೆಂದ ಕೇಳಿಬಿಟ್ಟು ನಡೆಸ್ತಾ ಇರೋದು. ನಮ್ಮ ಸಾಬ್ ಅವರು ಎಷ್ಟೋ ಮದ್ರಸಗಳು ಹೋಗಿದ್ದಾರೆ, ಒಳಗಡೆ ಒಳ್ಳೆ ಡಿಸಿಪ್ಲಿನ್ನು. ಮದ್ರಸನಲ್ಲಿ ಓದು ಬಂದಿರೋದು ಹುಡುಗ, ಅವನು 10 ವರ್ಷ 12 ವರ್ಷ ಅಲ್ಲಿ ಓದ್ತಾನೆ, ಯಾದ್ ಹಾಫೀಸ್ ಖುರಾನ್ ಹಾಫೀಸ್ ಆಗ್ತಾನೆ. ಅವನು ಆಚೆ ಬಂದಿದ ಮೇಲೆ ಅವನದು ಪ್ರಪಂಚನೇ ಬೇರೆ ಇರುತ್ತೆ. ಈ ರೂಟ್ ಹೋಗಲ್ಲ, ಅವನು ಕುಡಿಯಲ್ಲ, ಬಿಡಿ ಕುಡಿಯಲ್ಲ, ಅವನು ಡ್ರಗ್ಸ್ ಇದು ಮಾಡಲ್ಲ. ಈ ಮದ್ರಸಗಳು ಇರಲಿಲ್ಲ ಅಂದರೆ ಇದು ಏನಿಲ್ಲ ಕ್ರೈಮು, ಅದರಿಂದ ತುಂಬ ಜಾಸ್ತಿ ಆಗ್ತಾಯಿತ್ತು. ನಿಜವಾಗೂ ಹೇಳಿದ್ರೆ ನಾನು ನಮ್ಮ ಕರ್ನಾಟಕ ಮದ್ರಸಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾವುದನ್ನು ನೋಡಿರ್ಬೋದು, ಇದ್ದಾರೆ, ಇಲ್ಲ ಅಂತಿಲ್ಲ. ನಮ್ಮ ಬಾಸನ್ ಸರ್ ಹೇಳಿದ ಆ ಮಾತೂ ಇಲ್ಲ, ಇರ್ತಾರೆ ಎಲ್ಲ ಇದರಲ್ಲಿ. ನೋಡಿ, ನಮ್ಮ ಇದರಲ್ಲಿ ಹಿಂದೂ ಬಾಂಧವರಲ್ಲಿ ಇರ್ತಾರೆ, ಆ ಥರ ಇರುತ್ತೆ. ಆದರೆ ಮದ್ರಸನಿಂದ ತುಂಬ ದೊಡ್ಡ ಫೈದೆ ಒಂದು ಇದಾಗ್ತಾಯಿದೆ. ಇನ್ನೂ ಅಲ್ಲ, ನಮಗೆ ಎಜುಕೇಷನ್ ಇಲ್ಲ, ಸ್ಕೂಲ್ಗಳು ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಇಲ್ಲ, ಉರ್ದು ಸ್ಕೂಲೆಲ್ಲ ಬಾಗಿಲು ಹಾಕ್ತಾ ಇದ್ದಾರೆ. ಈಗ ಹೋಗಿದ್ರೆ ನಾವು ಕ್ರಿಶ್ಚಿಯನ್ಸ್ ಸ್ಕೂಲ್ಗೆ ಹೋಗಬೇಕು, ತುಂಬ ದೊಡ್ಡ ಲಕ್ಷ 1.5 ಲಕ್ಷ ಅಷ್ಟು ಕೊಡಬೇಕು. ಇಲ್ಲ ಅಂದರೆ ಎಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಎಜುಕೇಷನ್ ಇಲ್ಲ, ಟೀಚರ್ಗಳನ್ನೇ ಬರಲ್ಲ, ಮಕ್ಕಳು ಎಲ್ಲಿಂದ ಹೋಗ್ತಾರೆ? ಮಕ್ಕಳಿಗೆ ಅದು ಒಂದೊಂದು ಸ್ಕೂಲಲ್ಲಿ 5-6 ಮಕ್ಕಳು 10 ಮಕ್ಕಳು ಆ ಥರ ಇದು ಎಜುಕೇಷನ್ ಇಲ್ಲ. ಅದಕ್ಕೆ ನಮ್ಮ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಮದ್ರಸಾನು ನಾವು ಇದು ಮಾಡ್ತಾಯಿದ್ವಿ. ಮದ್ರಸಾನಲ್ಲಿ ಈಗ ನೋಡಿ, ಇಂಜಿನಿಯರಿಂಗಿಂದ ಎಲ್ಲ ಇಂಗ್ಲೀಷು, ಕನ್ನಡ, ಈಗ ಮದ್ರಸಾದಲ್ಲಿ ಈಗ ಎಲ್ಲ ಕೊಟ್ಟಿದ್ವಿ. ಅರಬಿ ನಮಗೆ ಮುಖ್ಯ, ಅಲ್ಲಿ ಅರಬಿ, ಉರ್ದು
ಇಂಗ್ಲೀಷು ಕನ್ನಡ ಎಲ್ಲ. ಈಗ ಏನಾಗಿದೆ, ಕೆಲವು ದೊಡ್ಡ ದೊಡ್ಡ ಮದ್ರಸನಲ್ಲಿ ಹೋದ್ರೆ ಅವನು ಇಂಜಿನಿಯರ್ ಆಗಿ ಆಚೆ ಬರ್ತಾನೆ, ಇಮಾಮು, ಮುಫ್ತಿ ಮತ್ತು ಆಲಿಮ್ ಆಗಿ ಇದು ಇಂಜಿನಿಯರು ಆಗಿ ಬರ್ತಾ ಇದ್ದಾನೆ. ಮಂಗಳೂರು ಕಡೆ ಇದೆ, ನಮ್ಮ ಬ್ಯಾಂಗ್ಳೂರಿನಲ್ಲಿ ಜಾಮಿಯಾ ಮಸೀದಿ ತುಂಬ ದೊಡ್ಡ ಇದೆ, ಡಾಕ್ಟ್ರುಗಳು ಆಗ್ತಾ ಇದ್ದಾರೆ. ಈ ಥರ ಬರ್ತಾ ಇದೆ. ಈಗ ಏನಂದರೆ ನಮ್ಮ ಓಟ್ ತಗೊಂಡು ನಮ್ಮನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಲೀಡರ್ಗಳು, ದೊಡ್ಡ ಲೀಡರ್ಗಳು, ಅವ್ರ ಮುಖ ನೋಡಿಬಿಟ್ಟು ನಾವು ಓಟ್ ಕೊಡ್ತೀವಿ ನೋಡಿ, ಅವರೇ ನಮ್ಮನ್ನು ದ್ರೋಹ ಮಾಡ್ತಾ ಇರೋದು. ನಮ್ಮನ್ನು ಕಾಂಗ್ರೆಸ್ಸು ತೋರಿಸ್ತಾರೆ, JDS ತೋರಿಸ್ತಾರೆ, BJPನೂ ತೋರಿಸ್ತಾರೆ. ಇದೇ ಆಗ್ತಾ ಇರೋದು. ಭಾಳ ವರ್ಷಗಳ ಹಿಂದೆ ಪೇಜಾವರ ಸ್ವಾಮೀಜಿ ಉಡುಪಿ ಒಳಗೆ ಎಲ್ಲ ಮುಸಲ್ಮಾನ್ ಬಾಂಧವರು ಕೃಷ್ಣ ಮಠ ಒಳಗೆ ಕರೆದುಬಿಟ್ಟು ಇಫ್ತಾರ್ ಮಾಡ್ತಾರೆ. ಎಷ್ಟು ಜನ ಹಿಂದೂಗಳು ಬೈದ್ರು ಗೊತ್ತಾರೆ, ನೀವು ಅದು ಯಾಕೆ ಮಾಡಕ್ಕೆ ಹೋದ್ರಿ ಅಂತ. ಎಲ್ಲೋ ಒಂದು ಕಡೆ ತಪ್ಪಾಗ್ತಾ ಇದೆ ಅಂದ ತಕ್ಷಣ ನಾನು ಅದಕ್ಕೆ ಮಾಡಬಾರ್ದು, ನಾನು ಕರೆದಿದ್ದೀನಿ, ನಾಳೆ ಅವ್ರು ಕರೀತಾರೆ. ಅದನ್ನು ನೋಡಿಬಿಟ್ಟು ನಾನು ಸುಮಾರು ಜನ ಮುಸ್ಲಿಂ ಮುಖಂಡರಿಗೂ ಹೇಳಿದೆ, ನೀವು ಒಂದು ರಿವ್ಯೂ ಮಾಡಿ ಅಂತ. ಬಟ್ ಸಾರಿ ಟು ಟೆಲ್ ಯು ಸರ್, ಯಾರು ಇಫ್ತಾರ್ ಪಾರ್ಟಿ ನಾವು ಮಾಡ್ತೀವಿ, ಎಲ್ಲರೂ ಬರ್ತಾರೆ, ಮಸೀದಿಗೆ ಬರ್ತಾರೆ. ಮಾಡಿದ್ರೆ ಈಗ ನೋಡಿ, ಸೆಕ್ಯುಲರಿಸಮ್ ಅನ್ನೋದು, ಭ್ರಾತೃತ್ವ ಅನ್ನೋದು ಒಂದು ಕಡೆಯಿಂದ ನಡೆಯುವಂಥದ್ದಲ್ಲ. ನಾವು ಈ ಕಡೆಯಿಂದ ನಮ್ಮ ಬಲಗೈಯನ್ನು ಕೊಟ್ಟರೆ ಆ ಕಡೆಯಿಂದ ಅವರು ಬಲಗೈಯನ್ನು ಕೊಟ್ಟು ಹಸ್ತಲಾಗೋ ಮಾಡಬೇಕು. ನೋ ಡಿಫರೆನ್ಸ್ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಂ. ಆಯ್ತರಲ್ಲ, ಸೇಮ್ DNA. ಈಗ ಭಾಸ್ಕರ್ ರಾವ್ ಅವರು ಬೇರೆ ಧರ್ಮ ಶ್ರೀಕೃಷ್ಣ ಮಠದ ಬಗ್ಗೆ ಅವರು ಮಾತನಾಡಿದರು. ರಮಾದಾನಿನ ಲಾಸ್ಟ್ ದಿನ ಅವರು ಏನು ತಮ್ಮ ಉಪವಾಸವನ್ನು ಬ್ರೇಕ್ ಮಾಡ್ತಾರೆ, ಬಂದು ಶ್ರೀಕೃಷ್ಣ ಮಠದಲ್ಲಿ ಪ್ರಸಾದವನ್ನು ತಗೊಂಡು ಹೋಗಿ ಅಂತ ಹೇಳಿ ಅಷ್ಟಕ್ಕೆ ಕರೆದಿದ್ದು. ಅವರು ಶ್ರೀಕೃಷ್ಣ ಮಠದ ಈ ಕಡೆ ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆಯಲ್ಲ, ಅಲ್ಲಿ ಅಷ್ಟು ಮುಸಲ್ಮಾನರು ನಮಾಜ್ ಮಾಡಿದರು. ವಿವಾದ ಆಗಿದ್ದು ಅಲ್ಲಿಂದಾನೆ. ನಮಾಜ್ ಮಾಡೋದು ಯಾರಿಗೆ? ನೀವು ಏಕದೇವನಿಗೆ. ನಾವು ಬಹುದೇವರುಗಳನ್ನು ಆರಾಧನೆ ಮಾಡೋರು. ಇದು ಅಲ್ಲಿ ವಿವಾದ ಆಗಿದ್ದು. ಈಗ ನಮ್ಮ JDS ಫ್ರೆಂಡ್ ಆಗಲೇ ಹೇಳಿದರು, ಇರ್ರೆಸ್ಪಾನ್ಸಿಬಲ್ ಹೋಮ್ ಮಿನಿಸ್ಟರ್ ಅಂತ. ಅದು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿದೆ. ಅವ್ರಿಗೆ ಒಂದು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಈಗ ಈ JJR ನಗರ ಮತ್ತು ಪಾದರಾಯನಪುರ ಹೇಳಿದ್ರಲ್ಲ, ಅಲ್ಲಿ ಇನ್ನೊಂದು ನಮ್ಮ ಸ್ನೇಹಿತರದೊಬ್ಬರದು ಒಂದು ಸಣ್ಣದೊಂದು ಓಂ ಶಕ್ತಿ ದೇವಸ್ಥಾನನೇ ಇದೆ. ಒಂದು 7 ರಿಂದ 8 ತಿಂಗಳ ಹಿಂದೆ ಬಾಗಿಲು ಹೊಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು, ಒಳಗೆ ಹೋಗೋಕ್ಕಾಗಿಲ್ಲ. ಹೊರಗಡೆ ಇದ್ದಂಥ ಎಲ್ಲ ವಿಗ್ರಹಗಳನ್ನು ಹೊಡೆದಾಕಿದ್ರು.